ಹಲೋ ಮೇಡಮ್, ಇನ್ನೂ ನೋಡ್ತಿದ್ದೀರಾ? ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ. ಇವತ್ತೆಲ್ಲಿದ್ದಾರೆ ಅಂತ ಅಂದ್ಕೊಂಡ್ರೆ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನೆಲ್ಲ ಒದ್ದಿಕೆರೆಗೆ ಹೋಗಿದ್ವಿ ಅಂತಂದು. ಅದ್ರ ಮುಂದಿನ ಪಾರ್ಟ್ ಇದು. ನೆಕ್ಸ್ಟ್ ಇನ್ನು ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ ಅಂತಂದ್ವಲ್ಲ, ಇಲ್ಲಿಗೆ ಹೋಗಿದ್ದು. ಪ್ಲ್ಯಾನ್ ಇರಲಿಲ್ಲ, ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಇಲ್ಲಿಗೆ ಹೋಗೋದು. ಹೋಗ್ಬೇಕಾದ್ರೆ ನನ್ನ ಮಗಳು ಇದು ಹೊಸ್ದಾಗಿ ಆಗಿದ್ದಂಗೆ ಐತೆ ಹೋಟೆಲ್ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಹೋಗ್ಬೇಕಾದ್ರೆ ನನ್ನ ಮಗಳು ಆಲ್ರೆಡಿ ಹೇಳಿದ್ಲು, ಪಾಪ ಬರ್ತಾ ಹೋಟ್ಲಿಗೆ ಹೋಗೋಣ ಅಂತಂದು. ಇನ್ನೇನು ಅಲ್ಲೇ ಊಟ ಆಗಿತ್ತಲ್ಲ, ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯಿತು, ಹಾಗಾಗಿ ಹೋದ್ವಿ. ಏನು ಚೂಸ್ ಮಾಡಿದೆ? ಹಲೋ ಮೇಡಮ್, ಇನ್ನೂ ನೋಡ್ತಿದ್ದೀರಾ? ಇನ್ನು ಮಳೆ ಬರ್ತೈತೆ. ಮಳೆ ಬರ್ತೈತಿ. ಹಾಗೆ ಅವಳು ವಾಟರ್ ಮೆಲನ್ ಜ್ಯೂಸ್ ತಗೊಂಡ್ಳು. ನಾವು ಬಂದುಬಿಟ್ಟು ಮಶ್ರೂಮ್ ಮಂಚೂರಿ ತಗೊಂಡ್ವಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು, ಖಾರವಾಗಿ. ಮಳೆ ವೆದರ್ ಬೇರೆ ಚೆನ್ನಾಗಿತ್ತು, ಮಳೆ ಬರ್ತಾಯಿತ್ತಲ್ಲ ಲೈಟಾಗಿ. ಈ ಥರ ಕೋಲ್ಡ್ ವಾತಾವರಣಕ್ಕೆ ಇದು ಖಾರವಾಗಿ ಚೆನ್ನಾಗಿತ್ತು, ಟೇಸ್ಟ್ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಮನೆಗೆ ಯಾವಾಗಾದರೂ ಮಶ್ರೂಮ್ ತಂದರೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಟ್ರೈ ಮಾಡಿ ಚೆನ್ನಾಗಿ ಬಂದರೆ ನೆಕ್ಸ್ಟ್ ನಾನು ರೆಸಿಪಿ ಮಾಡಿ ನಿಮಗೆ ತೋರಿಸ್ತೀನಿ. ಟೇಸ್ಟ್ ತುಂಬ ಇಷ್ಟ ಆಯಿತು. ಹಾಗೆ ಮಳೆ ಬರ್ತಿತ್ತಲ್ಲ, ಹಾಗಾಗಿ ಹೋದ್ವಿ ಹೋಟ್ಲಿಗೆ. ಇಲ್ದಿದ್ರೆ ಹೋಗ್ತಾ ಇರಲಿಲ್ಲ. ಅದರಲ್ಲೂ ಬೇರೆ ಮಗಳದ್ದು ಆರ್ಡ್ರ್ ಆಗಿತ್ತು, ಹೋಗಬೇಕು ಅಂತಂದು. ಹೋಗಬಾರ್ದು ಅಂತಲೇ ಇದ್ದಿದ್ದು ಆ್ಯಕ್ಚುಲಿ. ಇನ್ನೇನು ಮನೆ ಕಡೆಗೆ ಹೋಗೋಣ, ಅಲ್ಲೇ ಒದ್ದಿಕೆರೆಯಲ್ಲಿ ಊಟ ಆಗಿತ್ತಲ್ಲ, ಹಾಗಾಗಿ. ಆದರೆ ಕರೆಕ್ಟು ಹೋಟೆಲ್ ಮುಂದೆ ಹೋಗೋಕ್ಕೆ ಟೈಮಲ್ಲೇ ಮಳೆ ಸ್ಟಾರ್ಟ್ ಆಯಿತಾ. ಅವಳ ಆಸೆನೂ ನೆರವೇರಿಬಿಡಲಿ ಅಂತ ನಮ್ಮ ಯಜಮಾನ್ರು ಕರ್ಕೊಂಡೋದ್ರು. ಹಾಗೇ ಹೋಟೆಲಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡೋಕ್ಕೆಲ್ಲ ಚೆನ್ನಾಗಿ ಇಂಟೀರಿಯರ್ ಡಿಸೈನು ಮತ್ತು ಆ ಗ್ಲಾಸಿಂದ ಹೊರಗಡೆ ಮಳೆ ಬರೋದು ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ನೋಡ್ಕೊತ ಹಾಗೆ ನಮ್ಮ ಯಜಮಾನ್ರು ಬೇರೆ ಸಂಡೇ ನಾವು ನಾನ್ ವೆಜ್ ತಿನ್ನೋದಿಲ್ಲಲ್ಲ, ಹಾಗಾಗಿ ಅವ್ರಿಗೆ ಇದೊಂಥರ ಬಾಯಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ನಾನ್ ವೆಜ್ ಥರನೇ ಅನಿಸುತ್ತೆ ಸ್ವಲ್ಪ ಮಶ್ರೂಮ್ ತಿಂತಾಯಿದ್ರೆ. ಹಾಗೆ ಅವಳೊಂದು ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಳು. ನನಗೆ ಅದು ಕೋಲ್ಡ್ ಹಾಕಿರೋ ಐಸ್ ಹಾಕ್ಸಿರಲಿಲ್ಲ, ಅವರು ಐಸ್ಲೆಸ್ ಆರ್ಡ್ರ್ ಮಾಡಿದ್ರು ತಂದೆ ಮಗಳು. ನಂಗೆ ಇಷ್ಟ ಆಗಲಿಲ್ಲ ಐಸ್ಲೆಸ್ಸು, ಹಾಗಾಗಿ ನನಗೆ ಬೇಡ ಅಂತ ವಾಪಸ್ ರಿಟರ್ನ್ ಅವಳಿಗೆ ಕೊಟ್ಟೆ, ಕುಡುಕು ಅಂತಂದು. ಹಾಗೆ ಆ ರೆಸ್ಟೋರೆಂಟಲ್ಲಿ ನಾವು ನಮ್ಮ ಸಮೀಕ್ಷೆನ ಮಿಸ್ ಮಾಡ್ಕೊಂಡ್ವಿ. ಯಾಕಂದ್ರೆ ಅವಳು ನಮ್ಮ ಮನೇಲಿ ಈಗ ಇದ್ದಾಳಲ್ಲ, ಈ ವರ್ಷ ನಮ್ಮ ಮನೇಲೇ ಓದೋಕ್ಕಂತ ಬಂದಿದ್ದಾಳ. ಹಂಗಾಗಿ ಅವಳು ಬಿಟ್ಟು ಬಂದಿಲ್ಲ. ಆ್ಯಕ್ಚುಲಿ ಅವಳು ಊರಿಗೆ ಹೋಗಿದ್ದಾಳೆ. ನಮ್ಮ ಆಂಟಿ ನಮ್ಮ ಅಂಕಲ್ ಬಂದು ಕರ್ಕೊಂಡು ಹೋಗಿದ್ದಾರೆ. ಮದುವೆ ಐತೆ ಅವ್ರ ರಿಲೇಷನರ್ದು ಅಂತಂದು. ಹಾಗಾಗಿ ಅವಳಿಲ್ಲ. ಅವಳು ಬಂದಾಗ ಈ ರೆಸಿಪಿನ ಟ್ರೈ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಮನೇಲಿ ಯಾವಾಗಾದ್ರೂ ಟ್ರೈ ಮಾಡ್ತೀನಿ. ಮಾಡಿದಾಗ ನಿಮಗೂ ಅದು ಹೇಗೆ ಮಾಡೋದಂತ ತೋರಿಸ್ತೀನಿ. ರೆಸಿಪಿ ಚೆನ್ನಾಗಿರುತ್ತೆ, ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ ಬಳಸೇ ಮಾಡೋದದು. ತೋರಿಸ್ತೀನಿ, ಯಾವಾಗಾದ್ರೂ ಮಾಡಿ ಹಾಕಿದಾಗ ವೀಡಿಯೋ ನೋಡ್ಕೊಳ್ರಿ. ಹಾಗೆ ನಾನು ನೆಕ್ಸ್ಟು ಮಶ್ರೂಮ್ ಮಂಚೂರಿ ಮಾಡಬೇಕಾದ್ರೆ ಬಿಟ್ಟಾಗ ನೀವು ನೋಡಬೇಕು ಅಂತ ಆಸೆ ಇದ್ದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಶ್ರೂಮ್ ಮಂಚೂರಿ ನಾನು ನೆಕ್ಸ್ಟ್ ಮಾಡಿ ಬಿಟ್ಟಾಗ ನಿಮಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದ್ರಿಂದ ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ಮಾಡಿಬಿಟ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಅವಾಗ ನೀವು ನೋಡ್ಕೋಬೋದು. ಹಾಗಾಗಿ ವೀಡಿಯೋ ನೋಡ್ತಿರೋರೆಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಮೋಸ್ಟ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಅವರು. ಈ ಕಡೆ ನನ್ನ ಮಗಳು ಹೇಳ್ತಿದ್ದಾಳೆ ಚೆನ್ನಾಗೈತೆ ಅಂತಂದು. ಎಲ್ಲ ಚೆನ್ನಾಗೈತೆ. ನೀವು ಯಾರಾದರೂ ಈ ಕಡೆ ಸೈಡ್ ದುರ್ಗ ಟು ಕಡೆ ಬೆಂಗಳೂರು ರೂಟಲ್ಲಿ ಇದೆ ಗುರುಪ್ರಸಾದ್ ವೆಜ್ ಅಂತಂದು ಚೆನ್ನಾಗಿದೆ ರೆಸ್ಟೋರೆಂಟು. ಹೋಗಿ ವಿಸಿಟ್ ಮಾಡಿ. ಟೇಸ್ಟು ತುಂಬ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟು ಬಾದಾಮಿ ಹಾಲು ತಗೊಂಡ್ವಿ. ಸ್ವಲ್ಪ ಹೊರಗಡೆ ಚಳಿ ಇರೋದ್ರಿಂದ ಹಾಟ್ ಆಗಿರಲಿ ಅಂತಂದು. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐಸ್ ಇಷ್ಟ ಆಗಿತ್ತು, ಆದರೆ ಯಜಮಾನ್ರು ಬೈದರು. ಅಲ್ಲಿ ಹೊರಗಡೆ ಮಳೆ ಬರ್ತೈತೆ, ಕೋಲ್ಡ್ ವಾತಾವರಣ ಐತೆ, ಇನ್ನು ಮತ್ತೆ ಅದರಲ್ಲಿ ಐಸ್ ಬೇಕಾ ಅಂತಂದು. ಹಂಗಾಗಿ ಓಕೆ ಬಿಡಪ್ಪ, ನೀನು ಹೇಳಿದ್ದೆ ಸರಿ ಅಂತಂದು ಬಾದಾಮಿ ಮಿಲ್ಕ್ ತಗೊಂಡ್ವಿ ನಾವು. ಅವ್ರ ಯಜಮಾನ್ರು ಕಾಫಿ ತಗೊಂಡ್ರು. ನಂಗೆ ಐಸ್ ತಿನ್ನೋದು ಅಂದರೆ ತುಂಬ ಇಷ್ಟ. ಆದರೆ ನಮ್ಮ ಯಜಮಾನ್ರು ವೆದರ್ ನೋಡಿ ಕೊಡಿಸ್ತಾರೆ. ಯಾವಾಗಲೂ ಬಿಸಿಲಿದ್ರೆ ಮಾತ್ರ ಐಸ್ ಕೊಡಿಸ್ತಾರೆ, ಇಲ್ಲಾಂದರೆ ಕೊಡಿಸೋದಿಲ್ಲ ಅವರು. ಹಾಗಾಗಿ ಐಸ್ ಕೇಳಿದೆ, ಬೇಡ ಅಂತಂದರು. ಐಸ್ ಲೆಸ್ ಆಯಿತು. ಓಕೆ ಬಿಡ್ರಿ ಅಂತಂದು ಇನ್ನೊಂದು ಬಾದಾಮಿ ಹಾಲು ಕುಡಿದ್ವಿ. ಹಾಗೆ ನನ್ನ ಮಗಳು ಯಾವಾಗಲೂ ಸ್ವಂತವಾಗಿ ಊಟ ಮಾಡೋದಿಲ್ಲ. ಎವ್ರಿ ಡೇನೂ ಅವ್ರ ಪಪ್ಪನೇ ಅವಳಿಗೆ ಊಟ ಮಾಡಿಸೋದು. ಮನೇಲಿ ಆದರೂ ಹೊರಗಡೆ ಎಲ್ಲೇ ಹೋಗಲಿ ಅವ್ರ ಪಪ್ಪನೇ ಊಟ ಮಾಡಿಸೋದು. ಒದ್ದಿಕೆರೆಯಲ್ಲಿ ನನ್ನ ಪಕ್ಕ ಕೂತ್ಕೊಂಡಿದ್ಲ. ನಾನು ಊಟ ಮಾಡ್ಸೋಕೆ ಹೋದ್ರೆ ಅವಳಿಗೆ ಅಷ್ಟು ಇಷ್ಟ ಆಗೋಲ್ಲ, ಅವ್ರ ಅಪ್ಪಾಜಿನೇ ಆಗಬೇಕು.
ಅದಕ್ಕಾಗಿ ಅವ್ರು ಊಟ ಮುಗಿಸಿ ಬಂದು ಮತ್ತು ಅವಳಿಗೆ ಊಟ ಮಾಡಿಸಿದ್ದು. ಸ್ವಂತವಾಗಿ ಜಾಸ್ತಿ ಊಟ ಮಾಡಲ್ಲ, ಏನೋ ಸ್ಕೂಲಲ್ಲಿ ಅಷ್ಟೇ ಊಟ ಮಾಡಿಬರೋದು. ಮನೇಲಿದ್ದರೆ ಪೂರ್ತಿ ಬೆಳಿಗ್ಗೆ ಸಂಜೆ ಸ್ಕೂಲಿಂದ ಬಂದಮೇಲೆ ಮತ್ತು ನೈಟ್ ಅವರೇ ಊಟ ಮಾಡಿಸೋದು. ಹಾಗೆ ಹ್ಯಾಂಡ್ ವಾಶ್ ಮಾಡ್ಕೊಬೇಕು ಅಂತಂದ್ಲು. ಹ್ಯಾಂಡ್ ವಾಶ್ ಹತ್ರ ಕರ್ಕೊಂಡೋದೆ. ಅಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಅಲ್ಲಿ ಅಕ್ವೇರಿಯಂ ಫಿಶ್ ಟ್ಯಾಂಕ್ ಇತ್ತು. ಅದನ್ನ ನೋಡಿ ನಮ್ಮ ಮನೇಲಿ ಇದ್ದಿದ್ದು ಫಿಶ್ ಟ್ಯಾಂಕ್ ನೆನಪಾಯಿತು ನನಗೆ. ನಮ್ಮ ಮನೇಲಿ ಒಂದು ದೊಡ್ಡ ಫಿಶ್ ಟ್ಯಾಂಕ್ ಇತ್ತು ಮೊದಲು, ಅದು ಲೀಕ್ ಆಗ್ತೈತೆ ಅಂತ ನಮ್ಮ ಯಜಮಾನ್ರು ತೆಗ್ದಾಕ್ಬಿಟ್ಟವ್ರೆ. ಒಂದು ದೊಡ್ಡ ಫಿಶಸ್ ಹಾಕಿದ್ರು ಅದ್ರಾಗೆ, ತುಂಬ ಚೆನ್ನಾಗಿತ್ತು. ಅದು ಒಂದು ಮಿನಿಮಮ್ ಒಂದು 2-3 ವರ್ಷ ಇತ್ತು ಅದು ಫಿಶ್ಶು, ಎಷ್ಟು ಚೆನ್ನಾಗಿತ್ತು. ಆದರೆ ಅದು ಇದಕ್ಕಿದ್ದಂಗೆ ನೀರು ಚೇಂಜ್ ಮಾಡಿ ಸತ್ತೋಗ್ಬಿಡ್ತು. ಆವಾಗಿಂದ ನಮ್ಮ ಯಜಮಾನ್ರಿಗೆ ಅದು ಲೀಕ್ ಬೇರೆ ಆಗತ್ತಲ್ಲ, ಅವ್ರು ತೆಗೆದೇ ಬಿಟ್ಟರು ಅದನ್ನು ಫಿಶ್ ಟ್ಯಾಂಕ್ನ. ಇವಾಗಲೂ ಕೇಳ್ತಿರ್ತೀನಿ ರೆಡಿ ಮಾಡಿಸ್ಕೊಡ್ರಿ ಅಂತಂದು. ಅವರು ಯಾಕೋ ಹೊಸದೇ ತರೋಣ ಅಂತ ಸುಮ್ಮನಾಗಿದ್ದಾರೆ. ಅವಾಗ ಇನ್ನೂ ನನ್ನ ಮಗಳು ಚಿಕ್ಕವಳಿದ್ಲು, ನಾನೇ ಫುಡ್ ಹಾಕ್ತೀನಿ ಅಂತ ಓಡಿ ಬರೋಳು. ಅವಾಗ ಅವ್ರ ಅಪ್ಪಾಜಿ ಎತ್ಕೊಂಡು ಹಾಕ್ಸೋರು ಫುಡ್ಡೆಲ್ಲ. ಅದು ನೆನಪಾಗಿ ಖುಷಿ ಆಯಿತು ನನಗೆ ಆ ಫಿಶ್ ಟ್ಯಾಂಕ್ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.